ಓಂ ನಮೋ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಹಾಗೂ ಶರಣರ ಚರಿತಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾರತೀಯ ಸಾಮಾಜಿಕ ಚಿಂತನೆಯಲ್ಲಿ 12ನೇ ಶತಮಾನದ ಬಸವಾದಿ ಶರಣರಿಗೆ ತುಂಬ ವಿಶಿಷ್ಟವಾದ ಸ್ಥಾನವನ್ನು ಸಲ್ಲಿಸಬೇಕು. ಏಕೆಂತಂದರೆ ಈ 12ನೇ ಶತಮಾನದಲ್ಲಿದ್ದಂಥ ಅನೇಕ ಜನ ಬಸವಾದಿ ಶರಣರು ವ್ಯಕ್ತಿ ಶುದ್ಧಿಯ ಮೂಲಕ ಸಮಾಜ ಶುದ್ಧಿಗೆ ತೊಡಗಿ ಆತ್ಮ ಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣದ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಆ ಸಮಾಜ ಕಲ್ಯಾಣ ಕಾರ್ಯದ ಮೂಲಕ ಸಮಾಜದಲ್ಲಿ ಅಂದಿನ ಕಾಲಘಟ್ಟದಲ್ಲಿದ್ದಂಥ ಅನೇಕ ಅನುಕರಣೆ ಮೂಢನಂಬಿಕೆಗಳನ್ನು ಹೊಡೆದೋಡಿಸುವ ದಿಸೆಯಲ್ಲಿ ಸಮಾಜದ ಸುಧಾರಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಮುಂದಾಗಿದ್ದಾರೆ ಮತ್ತು ಆ ಕಾರ್ಯದಲ್ಲಿ ಯಶಸ್ವಿಯನ್ನು ಆಗಿದ್ದಾರೆ. ಇವತ್ತಿನ ಈ ಶರಣರ ಚರಿತಾಮೃತ ಕಾರ್ಯಕ್ರಮದಲ್ಲಿ ನಾವು ಜಾತಿ ಪದ್ಧತಿಯ ವಿರುದ್ಧ ಅಥವಾ ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧ ಬಸವಾದಿ ಶರಣರ ವಚನಗಳು, ಜಾತಿ ಪದ್ಧತಿಯ ವಿರುದ್ಧ ಬಸವಾದಿ ಶರಣರ ವಚನಗಳು ಅನ್ನೋ ಹೆಸರಿನಲ್ಲಿ ಅಸ್ಪೃಶ್ಯತೆ ಆಚರಣೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಅನೇಕ ಜನ ಶರಣರು ರಚನೆ ಮಾಡಿರ್ತಕ್ಕಂಥ ಕೆಲವಾರು ವಚನಗಳನ್ನು ನಾವು ಅದರ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಮುಂದಾಗೋಣ. ಭಾರತದಲ್ಲಿ ಅನೇಕ ಜಾತಿ ಧರ್ಮಗಳನ್ನು ಅನುಸರಿಸ್ತಕ್ಕಂಥ ಪಾಲಿಸ್ತಕ್ಕಂಥ ಜನರು ವಾಸ ಮಾಡ್ತಾ ಇದ್ದಾರೆ. 12ನೇ ಶತಮಾನಕ್ಕಿಂತ ಮುಂಚೆ ಭಾರತದಲ್ಲಿ ಜಾತಿ ಪದ್ಧತಿ ಯಾವ ಮಟ್ಟಿಗೆ ತಳವೂರಿತ್ತು ಅಂತಂದರೆ, ಮೇಲುಜಾತಿ ಜನಗಳು ಕೀಳು ಜಾತಿಯವರನ್ನು ಅತ್ಯಂತ ತುಚ್ಛವಾಗಿ ಕಾಣುವ ಮೂಲಕ ಅವರನ್ನು ಕೆಳವರ್ಗದಲ್ಲಿ ಅವರ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ಭಾಗವಹಿಸಿದ ರೀತಿಯಲ್ಲಿ, ಯಾವುದೇ ಆಡಳಿತ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ಕಟ್ಟಪ್ಪಣೆಯನ್ನು ವಿಧಿಸಿ ಅವರನ್ನು ದೂರ ಇಟ್ಟಿರ್ತಕ್ಕಂಥ ಕಾಲಘಟ್ಟ. ಅಂಥ ಉದಾಹರಣೆಗೆ ಮನುಧರ್ಮ ಸ್ತುತಿಯಲ್ಲೂ ಕೂಡ ಭಾರತದಲ್ಲಿ ಆಚರಣೆಯಲ್ಲಿದ್ದಂಥ ಜಾತಿ ಪದ್ಧತಿಯ ಬಗ್ಗೆ ಸ್ಪಷ್ಟವಾದ ಹೇಳಿಕೆ ಇದೆ. ಮನುಧರ್ಮಶಾಸ್ತ್ರದಲ್ಲಿ ಜಾತಿಯ ತಾರತಮ್ಯವನ್ನು ಈ ಮೂಲಕ ಹೇಳಲಾಗಿದೆ. ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣರನ್ನು, ಬಾಹುಗಳಿಂದ ಕ್ಷತ್ರಿಯರನ್ನು, ತೊಡೆಯಿಂದ ವೈಶ್ಯರನ್ನು, ಪಾದಗಳಿಂದ ಶೂದ್ರರನ್ನು ಸೃಷ್ಟಿಸಿದನು. ಮನುಧರ್ಮಶಾಸ್ತ್ರದಲ್ಲಿ ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ಸಮರ್ಥನೆ ಮಾಡಿಕೊಳ್ಳುವ ದಿಸೆಯಲ್ಲಿ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂದರೆ, ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣರನ್ನು, ಬಾಹುಗಳಿಂದ ಕ್ಷತ್ರಿಯರನ್ನು, ತೊಡೆಯಿಂದ ವೈಶ್ಯರನ್ನು, ಪಾದಗಳಿಂದ ಶೂದ್ರರನ್ನು ಸೃಷ್ಟಿಸಿದನು. ಅವರವರ ಪ್ರತ್ಯೇಕ ಕರ್ಮಗಳನ್ನು ನಿಗದಿಪಡಿಸಿದನು. ಅವರವರ ಜನ್ಮಕ್ಕೆ ಆಧಾರದ ಮೇಲೆ ಅವರವರು ಮಾಡಬೇಕಾದಂಥ ಕರ್ಮ ಕೆಲಸಗಳನ್ನು ನಿಗದಿಪಡಿಸಿದ್ದಾನೆ ದೇವನು ಅನ್ನೋ ಮಾತು ಈ ಮನುಧರ್ಮಶಾಸ್ತ್ರದಲ್ಲಿದೆ. ಮೊದಲಿನ 3 ವರ್ಣಗಳ ಜನರ ಸೇವೆಯನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡಿಕೊಂಡಿರುವವನೇ ಶೂದ್ರನ ಕರ್ತವ್ಯ ಎಂದು ಆದೇಶ ಮಾಡಿದ್ದಾರೆ. ಅಂದರೆ ಬ್ರಾಹ್ಮಣರು ಮೇಲ್ಜಾತಿಯವರು, ತದನಂತರ ಸ್ಥಾನದಲ್ಲಿ ಕ್ಷತ್ರಿಯರು, 3ನೇ ಸ್ಥಾನದಲ್ಲಿ ವೈಶ್ಯರು ಬರ್ತಾರೆ. ಈ 3 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ವರ್ಣದವ್ರನ್ನ ಜನರ ಸೇವೆಯನ್ನು ನಿಸ್ವಾರ್ಥ ಭಾವನೆಯಿಂದ ಯಾವ ವರ್ಗ ಮಾಡಿಕೊಂಡಿರುತ್ತೋ ಆ ವರ್ಗವನ್ನು ಶೂದ್ರರು ಅದೇ ಅವರ ಕರ್ತವ್ಯ ಅಂತ ಈ ಮನುಧರ್ಮಶಾಸ್ತ್ರದಲ್ಲಿ ವರ್ಣಾಶ್ರಮ ಪದ್ಧತಿಯನ್ನು ಪ್ರಬಲವಾಗಿ ಸಮರ್ಥನೆ ಮಾಡಲಾಗಿದೆ. ಆದರೆ ಇಲ್ಲಿ ಶೂದ್ರರನ್ನು ಮಡಿವಂತಿಕೆಯ ದೃಷ್ಟಿಯಿಂದ ಅತ್ಯಂತ ಕೀಳು ಮಟ್ಟದಲ್ಲಿ ಕಾಣಲಾಗ್ತಿತ್ತು. ಈ ಮೇಲಿನ 3 ವರ್ಗಗಳಿದಾವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ಈ ಮೇಲಿನ 3 ವರ್ಗಗಳು ಆದ್ಯತೆ ಆಧಾರದ ಮೇಲೆ ಸಂಖ್ಯಾನುಸಾರ ಅವರ ಸ್ಥಾನಮಾನ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿತ್ತು. ಈ 3 ವರ್ಗದವರಿಗೆ ಸೇವೆಯನ್ನು ಮಾಡ್ತಕ್ಕಂಥ, ಅದರಲ್ಲೂ ಕೂಡ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥದ್ದು ಶೂದ್ರರ ಕರ್ತವ್ಯ. ಈ ಎಲ್ಲ ಕರ್ತವ್ಯಗಳು ಅವರವರ ಕರ್ಮ ಫಲದ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ ಅನ್ನೋದು ಮನುಧರ್ಮಶಾಸ್ತ್ರದಲ್ಲಿ ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ಅಂಶ. ಆದರೆ 12ನೇ ಶತಮಾನದಲ್ಲಿದ್ದಂಥ ಬಸವಾದಿ ಶರಣರು ಈ ಥರದ ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸೋದ್ರ ಮೂಲಕ
ಕೆಳತಳದಲ್ಲಿರ್ತಕ್ಕಂಥ ಕೆಳ ಹಂತದಲ್ಲಿರ್ತಕ್ಕಂಥ ಶೂದ್ರರನ್ನು ಸಮಾಜದ ಉಳಿದ ವರ್ಗಗಳ ಜೊತೆಗೆ ಸಮಭಾವದಿಂದ ನೋಡೋದ್ರ ಮೂಲಕ, ಸಮವಾಗಿ ಅವರನ್ನು ಗೌರವಿಸೋದ್ರ ಮೂಲಕ ಅವರನ್ನು ಕೂಡ ಸಮಾಜದ ಮುಖ್ಯ ಸ್ಥಾನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ರು ಅನ್ನೋದು ಇಲ್ಲಿ ತುಂಬ ಪ್ರಶಂಸನೀಯವಾದಂಥ ಅಂಶ. ಹಾಗಾಗಿ ಬಸವಣ್ಣನವರು ಇಲ್ಲಿ ಶೂದ್ರರನ್ನು ಕೆಟ್ಟದಾಗಿ ಮಾಡ್ತಕ್ಕಂಥ, ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಪದ್ಧತಿ ಸಲ್ಲದು, ಅವರನ್ನು ಕೂಡ ಸಮಾನವಾಗಿ ನಾವು ನೋಡ್ಕೋಬೇಕು, ಅವರು ಕೂಡ ಮಾನವರು, ಅವರು ಕೂಡ ದೇವನ ಸೃಷ್ಟಿಯಿಂದ ಬಂದಿರತಕ್ಕಂಥವ್ರು, ಅವರಲ್ಲೂ ಉಳಿದ ವರ್ಗದವರಲ್ಲಿ, ಉಳಿದ ಮೇಲ್ಜಾತಿಯ ವರ್ಗಗಳನ್ನೇನು ಕರಿತೀವೋ ಆ ಉಳಿದ ವರ್ಗದವರಲ್ಲಿ ಹೇಗೆ ರಕ್ತ ಮಾಂಸ ಮೂಳೆಯಿಂದ ದೇಹ ರಚನೆ ಆಗಿದೆಯೋ ಅದೇ ರೀತಿ ಈ ಶೂದ್ರರು ಕೂಡ ರಚನೆ ಆಗಿದ್ದಾರೆ, ಹುಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಮಾನವರು ಒಂದೇ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದರಲ್ಲಿ ಆದಿಕವಿಯಾಗಿರ್ತಕ್ಕಂಥ ಪಂಪ ಒಂದು ಮಾತು ಹೇಳ್ತಾರೆ ಒಂದು ಕಡೆ, ಮಾನವ ಜಾತಿ ಒಂದೇ ಎಂಬ ನಿಲುವನ್ನು ಹೊಂದಿರತಕ್ಕಂಥ ಈ ವಚನದಲ್ಲಿ ಆದಿಕವಿ ಪಂಪ ಏನು ಹೇಳ್ತಾರೆ ಅಂದರೆ, ಮಾನವ ಜಾತಿ ತಾನೊಂದೇ ಒಲಂ ಎಂಬ ತತ್ವವನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಅನುಸರಿಸಿದ್ದಾರೆ ಮತ್ತು ಅದನ್ನು ಅನುಕರಣೆ ಮಾಡ್ಕೊಂಡು ಮುಂದಾಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಎಲ್ಲ ಮಾನವ ಜಾತಿ ಒಂದೇ ಅನ್ನೋದನ್ನು ಹೇಳೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ವಚನ ಇಲ್ಲಿ ತುಂಬ ಮುಖ್ಯವಾಗಿ ಬಿಡ್ತಿದೆ. ನೆಲ ಒಂದೇ ಹೊಲೆಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಶಮನಕ್ಕೆ, ಕುಲ ಒಂದೇ ತನ್ನ ತಾನರಿದವರಿಗೆ, ಫಲ ಒಂದೇ ಷಡ್ದರ್ಶನದ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವರೆಗೆ. ಈ ವಚನದ ಮೂಲಕ ಬಸವಣ್ಣನವರು ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸುವ ಮೂಲಕ ಏನನ್ನು ಹೇಳೋದಕ್ಕೆ ಮುಂದಾಗಿದ್ದಾರೆ ಅಂತಂದರೆ, ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ. ಇಲ್ಲಿ ಹೊಲಗೇರಿ ಇರ್ತಕ್ಕಂಥದ್ದು ನೆಲ ಒಂದೇ, ಭೂಮಿ ಒಂದೇ. ಅದೇ ರೀತಿ ಶಿವಾಲಯ ಇರ್ತಕ್ಕಂಥ ಭೂಮಿನೂ ಒಂದೇ. ಇಲ್ಲಿ ಶಿವಾಲಯ ಇರ್ತಕ್ಕಂಥ ಭೂಮಿ ತುಂಬ ಪವಿತ್ರವಾದದ್ದು. ಅದೇ ರೀತಿ ಹೊಲಗೇರಿಲಿರ್ತಕ್ಕಂಥ ಹೊಲೆಯರು ಇರ್ತಕ್ಕಂಥ ಅಥವಾ ಶೂದ್ರರು ಇರ್ತಕ್ಕಂಥ ಭೂಮಿ ಕಲ್ಮಶವಾದದ್ದು ಅನ್ನೋದನ್ನು ಹೇಳೋದಕ್ಕೆ ಯಾವುದೂ ಇಲ್ಲ. ನೆಲ ಅನ್ನೋದು ಒಂದೇ, ಹೊಲಗೇರಿಗೂ ಒಂದೇ ನೆಲ, ಶಿವಾಲಯಕ್ಕೂ ಒಂದೇ. ಅದು ಅಪವಿತ್ರ, ಇದು ಪವಿತ್ರ ಅಂತ ಹೇಳೋದು ಸಲ್ಲದು ಅನ್ನೋದನ್ನು ಈ ವಚನದಲ್ಲಿ ಹೇಳಕ್ಕೆ ಬಂದಾಗಿದೆ. ಜಲ ಒಂದೇ ಶೌಚ ಶಮನಕ್ಕೆ, ಶೌಚಾಲಯಕ್ಕೆ ಬಳಸ್ತಕ್ಕಂಥ ಜಲವೂ ಒಂದೇ, ಸ್ನಾನಕ್ಕೆ ಬಳಸ್ತಕ್ಕಂಥ ನೀರು ಕೂಡ ಒಂದೇ. ಆ ನೀರಲ್ಲಿ ಭಿನ್ನತೆಯನ್ನು ಕಾಣೋದು ಸಲ್ಲದು ಅನ್ನೋದು ಜಲ ಒಂದೇ ಶೌಚಾಚಮನಕ್ಕೆ ಅನ್ನೋದನ್ನು ಈ ವಾಕ್ಯದಲ್ಲಿ ಹೇಳಕ್ಕೆ ಮುಂದಾಗ್ತಾರೆ. ಕುಲ ಒಂದೇ ತನ್ನ ತಾನರಿದವರಿಗೆ. ಮೊದಲು ನಿನ್ನನ್ನು ನೀರನ್ನು ಅರ್ಥ ಮಾಡ್ಕೊ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡವ್ರಿಗೆ ಒಂದೇ ಕುಲ. ಅದಕ್ಕೆ ದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಒಂದೇ ತನ್ನ ತಾನರಿದವರಿಗೆ. ಅದೇ ರೀತಿ ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ. ಕಡೆಯದಾಗಿ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವರಿಗೆ. ಕೂಡಲ ಸಂಗಮ ದೇವನಿಗೆ ಅರಿತವರಿಗೆ ಒಂದೇ ನಿಲುವು, ಒಂದೇ ನಿರ್ಧಾರ, ಒಂದೇ ವಿಚಾರ ಇರುತ್ತೆ ಅನ್ನೋದನ್ನು, ಮಾನವ ಜಾತಿ ಒಂದೇ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳೋದಕ್ಕೆ ಬಸವಣ್ಣನವರು ಈ ವಚನವನ್ನು ಉದಾಹರಣೆಯಾಗಿ ಕೊಡ್ತಾರೆ. ಹಾಗಾಗಿ ಜಾತಿಯ ಆಧಾರದ ಮೇಲೆ ಅಥವಾ ಹುಟ್ಟಿನ ಆಧಾರದ ಮೇಲೆ ಅಥವಾ ಮನುಧರ್ಮಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥ ಅಂಶದ ಆಧಾರದ ಮೇಲೆ ಅಸ್ಪೃಶ್ಯತೆಯ ಆಚರಣೆಯನ್ನು ಮಾಡಬಾರ್ದು. ಅದು ಭಾರತ ಸಂವಿಧಾನದ ಪ್ರಕಾರ ಶಿಕ್ಷಾರ್ಹ ಅಪರಾಧವೂ ಕೂಡ ಒಂದಾಗಿದೆ. ಅದೇ ರೀತಿ ಇಲ್ಲಿ ಮತ್ತೊಂದು ವಚನದಲ್ಲಿ ಏನು ಹೇಳ್ತಕ್ಕೆ ಮುಂದಾಗಿದ್ದಾರೆ, ಇಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕತೆಯ ಮೌಲ್ಯದ ನಡುವಿನ ಸಂಬಂಧದ ಬಗ್ಗೆ ಬಸವಣ್ಣವರು ಸ್ಪಷ್ಟವಾದ ಮತ್ತೊಂದು ವಚನವನ್ನು ಇಲ್ಲಿ ಹೇಳಕ್ಕೆ ಮುಂದಾಗ್ತಾರೆ. ಯಾವ ರೀತಿಯಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಒಗ್ಗೂಡಿಸ್ತಕ್ಕಂಥ, ಜಾತಿ ಪದ್ಧತಿಯನ್ನು ನಿವಾರಣೆ ಮಾಡ್ತಕ್ಕಂಥ, ಪ್ರಬಲವಾಗಿ ಟೀಕಿಸ್ತಕ್ಕಂಥ ವಿಚಾರದಲ್ಲಿ ಅವರ ಮತ್ತೊಂದು ವಚನ ಇಲ್ಲಿ ಸೂಕ್ತ ಅನಿಸುತ್ತೆ ಈ ಸಂದರ್ಭಕ್ಕೆ. ಇವನಾರವ 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 ಎನಿಸರಯ್ಯ, ಇವ ನಮ್ಮವ
ಇವ ನಮ್ಮವ ಎಂದೆನಿಸಯ್ಯ. ಅದೇ ರೀತಿ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿಸಯ್ಯ. ಇಲ್ಲಿ ಕೂಡಲ ಸಂಗಮ ದೇವರನ್ನು ನಿಮ್ಮ ಮಗನ ಅಂತ ನೀವು ಕಳ್ಕೊಳ್ಳಿ ಅಂತಾಳೆ. ವ್ಯಕ್ತಿಯನ್ನು ಕುಟುಂಬ, ಅಂತಸ್ತು, ಜಾತಿಯ ಆಧಾರದ ಮೇಲೆ ಗುರುತಿಸಬಾರ್ದು, ಸೋದರತ್ವದ ಭಾವನೆಯಿಂದ ಮಾತ್ರ ಗುರುತಿಸಬೇಕು ಎಂಬುದು ಬಸವಣ್ಣನವರ ಈ ವಚನದ ಪೂರ್ಣ ಪ್ರಮಾಣದ ಸಾರಾಂಶವಾಗಿದೆ. ಜಾತಿಯ ಆಧಾರದ ಮೇಲೆ ನಡುವೆ ಇರುವ ವಿಭಜನೆಯನ್ನು ವಿರೋಧಿಸ್ತಕ್ಕಂಥ ಬಸವಣ್ಣನವರು ತಮ್ಮ ಮತ್ತೊಂದು ವಚನದಲ್ಲಿ ಈ ಪಾವಿತ್ರತೆ ಬಗ್ಗೆ ನಿಂತ ಹೇಳ್ತಾರೆ. ಇಲ್ಲಿ ಇವನಾರವ ಎಂದೆನಿಸಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋದು ಹೇಳೋ ಮೂಲಕ ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬೇರೆ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇಲ್ಲಿ ಬಸವಣ್ಣನವರು ಒಂದು ತಮ್ಮ ವಚನದಲ್ಲಿ ಶ್ವಪಚರರು ಅನ್ನೋ ಪದ ಬಳಸ್ತಾರೆ. ಶ್ವಪಚರರು ಅಂದರೆ ಅಸ್ಪೃಶ್ಯರನ್ನು ಶ್ವಪಚರರು ಅಂತ ಕರೀತಾರೆ. ಶ್ವಪಚರರು ಅಂದರೆ ಏನು ಇಲ್ಲಿ ಅಂದರೆ ವೇದಶಾಸ್ತ್ರ, ತರ್ಕಮಂತ್ರ, ತಂತ್ರಗಳಿಂದ 6 ಬಹು ಗ್ರಂಥಗಳನ್ನು ಹಿಂದೂ ವೈದಿಕರಿಗೆ ಪಾರಾಯಣಕ್ಕೆ ಪೂಜ್ಯಕ್ಕೆ ಅರ್ಹವಾಗಿದೆ. ಎಲ್ಲ ಧರ್ಮಗ್ರಂಥಗಳು ವೈದಿಕರಿಗೆ ಪಾರಾಯಣಕ್ಕೆ ಮತ್ತು ಪೂಜೆಗೆ ಮಾತ್ರ ಅರ್ಹವಾಗಿದೆ. ಯಾವ ಧರ್ಮ ಗ್ರಂಥದಲ್ಲಿಯೂ ಕೂಡ, ಯಾವ ಶಾಸ್ತ್ರ ಗ್ರಂಥದಲ್ಲೂ ಕೂಡ ಅಸ್ಪೃಶ್ಯತೆ ಆಚರಣೆಯನ್ನು ನಿವಾರಣೆಗೆ ಸಂಬಂಧ ಒಂದು ಮಾತನ್ನು ಹೇಳಿಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಇಲ್ಲಿ ಶಿವನಿಗೆ ನೆಚ್ಚಿದವರಾದ ಶ್ವಪಚರರು ಅಂತ ಕರೀತಾರೆ. ಇಲ್ಲಿ ಶಿವನಿಗೆ ಪ್ರಿಯವಾದವರನ್ನು ಶ್ವಪಚರರು ಅಂತ ಕರೀತಾರೆ. ಅವರನ್ನು ಪ್ರೀತಿಸಿ ಊಟೋಪಚಾರವನ್ನು ಮಾಡಿಸ್ಬೇಕು. ಇಲ್ಲಿ ಒಟ್ಟು ಭೋಜನ ಅಂದರೆ ಸಮೂಹ ಭೋಜನ, ಸಮೂಹ ಚರ್ಚೆ, ಸಮೂಹ ವಿಚಾರ ವಿನಿಮಯ ಮಾಡ್ತಕ್ಕಂಥ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಮಾಡೋಕ್ಕೆ ಮುಂದಾಗಿದ್ದು ಇದೆ. ಎಲ್ಲರನ್ನು ಒಗ್ಗೂಡಿಸಿ, ಎಲ್ಲ ಧರ್ಮ, ಜಾತಿ, ಧರ್ಮವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಜನರನ್ನು ಒಗ್ಗೂಡಿಸಿ ಅನುಭವ ಮಂಟಪವನ್ನು ರೂಪಿಸುವುದರ ಮೂಲಕ ಎಲ್ಲರೂ ಕೂಡ ಸಮಾನರು ಅನ್ನೋ ಭಾವನೆಯನ್ನು ಹೇಳೋದಕ್ಕೆ ಮುಂದಾಗಿದರು. ಇಲ್ಲಿ ಶ್ವಪಚರು ಅಂತ ಏನು ಕರೀತಾರೆ, ಏನು ಅಸ್ಪೃಶ್ಯರನ್ನು ಶ್ವಪಚರು ಅಂತ ಏನು ಕರೀತಾರೆ, ಅವರನ್ನು ಯಾರು ಶ್ವಪಚರು? ಶಿವನಿಗೆ ನೆಚ್ಚಿದವರಾಗಿ, ಶಿವನಿಗೆ ಪ್ರಿಯರಾದವರೇ ಶ್ವಪಚರು ಅನ್ನೋದನ್ನು ಇಲ್ಲಿ ಖಡಾಖಂಡಿತವಾಗಿ ಹೇಳ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನೋದಿ ಹಾರುವವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳವನ್ನು ಅರಿದವನೇ ಕುಲಜನು. ಲಿಂಗಸ್ಥಳವನ್ನು ಅರಿತವನೇ ಒಂದು ಕುಲಜನ ಆಗ್ತಾನೆ. ಯಾರೂ ಕೂಡ ಕರ್ಣದಲ್ಲಿ, ಮನುಧರ್ಮ ಸ್ಮೃತಿಯಲ್ಲಿ ಬಂದಿರತಕ್ಕಂಥ ಕರ್ಣದಲ್ಲಿ ಬ್ರಾಹ್ಮಣರು ಜನಿಸಿದ್ರು ಅಂತ ಏನಿದೆ, ಕರ್ಣದಲ್ಲಿ ಜನಿಸಿದವರುಂಟೆ, ಯಾರಾದರೂ ಕಿವಿಯಿಂದ ಹುಟ್ಟದ್ದು ಸಾಧ್ಯನಾ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಎಲ್ಲ ಜಾತಿಗಳು ವೃತ್ತಿಯ ಆಧಾರದ ಮೇಲೆ ಜನರನ್ನು ವಿಭಾಗಿಸೋದು ಬೇಡ, ಜಾತಿಯ ಆಧಾರದ ಮೇಲೆ ಜನರನ್ನು ವಿಭಾಗಿಸೋದು ಬೇಡ, ಹುಟ್ಟಿನ ಆಧಾರದ ಮೇಲೆ ಜನರಲ್ಲಿ ತಾರತಮ್ಯ ಮಾಡೋದು ಬೇಡ ಅನ್ನೋದನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸ್ತಕ್ಕಂಥ ಬಸವಣ್ಣನವರು ಏನು ಅಸ್ಪೃಶ್ಯರನ್ನು ಶ್ವಪಚರರು ಅಂತ ಕರೆದಿದ್ದಾರೆ, ಏನು ಅಸ್ಪೃಶ್ಯರನ್ನು ಶ್ವಪಚರು ಅಂತ ಕರೆದಿದ್ದಾರೆ. ಶ್ವಪಚರರು ಯಾರು? ನಿಜವಾದ ಹೊಲೆಯರು ಯಾರು? ಯಾವ ಕೆಲಸವನ್ನು ಮಾಡ್ತಕ್ಕಂಥವರು ಹೊಲೆಯರಾಗ್ತಾರೆ ಅನ್ನೋದನ್ನು ತಮ್ಮ ಮುಂದಿನ ವಚನದಲ್ಲಿ ಹೇಳಕ್ಕೆ ಹೋಗಿದ್ದಾರೆ. ಹೊಲೆಯ ಎಂದೆಡೆ ಹೊಲೆಯರೆಂತೆಪ್ಪರಯ್ಯ, ಹೊಲೆಗೇಲಿಯಲ್ಲಿರುವವನು, ಊರೊಳಗಿಲ್ಲವೇ ಅಯ್ಯ ಹೊಲೆಯರು. ಅಂದರೆ ಹೊಲೆಯ ಎಂದೆಡೆ ಹೊಲೆಯರು ಯಾರು? ಇಲ್ಲಿ ಹೊಲಗೇರಿಯಲ್ಲಿಲ್ಲ, ಊರೊಳಗಿಲ್ಲವೇ ಅಯ್ಯ ಹೊಲೆಯರು. ನಾವೆಲ್ಲ ವಾಸ ಮಾಡ್ತಕ್ಕಂಥ ಹೊಲೆಯರು ಒಂದು ಕಡೆ ವಾಸ ಮಾಡ್ತಾರೆ. ಹೊಲೆಯರು ಒಂದು ಕಡೆ ಹೊಲಗೇರಿಯಲ್ಲಿ ವಾಸ ಮಾಡ್ತಕ್ಕಂಥದ್ದಲ್ಲ, ಊರಿನ ಎಲ್ಲ ಭಾಗದಲ್ಲೂ ಕೂಡ ಹೊಲೆಯರಿದ್ದಾರೆ. ಊರೊಳಗಿಲ್ಲವೇ ಅಯ್ಯ ಹೊಲೆಯರು ಅಂತ ಹೇಳೋದ್ರ ಮೂಲಕ ಯಾರು ಹೊಲೆಯರು, ಯಾರು ಶ್ವಪಚರರು ಅನ್ನೋದನ್ನು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳೋಕ್ಕೆ ಮುಂದಾಗಿದ್ದಾರೆ. ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಉತ್ತರ ಕೊಟ್ಟವನೇ ಹೊಲೆಯ, ತಂದೆಗೆ ಬೈದವನೇ ಹೊಲೆಯ. ಈ ಮಾತನ್ನು ಹೇಳೋದ್ರ ಮೂಲಕ ಇಲ್ಲಿ ಹೊಲೆಯರು ಯಾರು? ಹೊಲೆಗೇರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಹೊಲೆಯರಲ್ಲ. ತನು ಮನ ಶುದ್ಧಿ ಇಲ್ಲದೆ ಬೂಟಾಟಿಕೆ ಜೀವನವನ್ನು ನಡೆಸೋದ್ರ ಮೂಲಕ ತಂದೆ ತಾಯಿಗಳನ್ನು ಗೌರವಿಸದೆ
ತಾಯಿಯನ್ನು ಬೈದು ತಂದೆಯನ್ನು ಹೊಡೆದವನೇ ಹೊಲೆಯ. ಇಲ್ಲಿ ಅವನ ಸಂಸ್ಕಾರ ಒಳ್ಳೆಯದಲ್ಲ. ಯಾರು ಸಂಸ್ಕಾರವಂತರಲ್ಲವೋ ಅವರು ಹೊಲೆಯರಲ್ಲ. ಇವತ್ತು ಜಗತ್ತಿನಲ್ಲಿ ಎಂಥ ಭಾವನೆ ಬಂದಿದೆ ಅಂತಂದರೆ, ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಸರಿಯಾಗಿ ನೋಡ್ಕೊಳ್ದೇ ಇರ್ತಕ್ಕಂಥ ಜನ ಮಕ್ಕಳಿದ್ದಾರೆ. ಸೊ ಅಂಥವರು ಹೊಲೆಯಾರು. ಇಲ್ಲಿ ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಉತ್ತರ ಕೊಟ್ಟವನೇ ಹೊಲೆಯ, ತಂದೆಗೆ ಬೈದವನೇ ಹೊಲೆಯ. ಇಲ್ಲಿ ಯಾರು ಹೊಲೆಯರು, ಯಾರು ಶೋಪಚರರು ಅನ್ನೋದನ್ನು ಈ ವಚನದಲ್ಲಿ ಹೇಳಲಾಗಿದೆ. ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಹೊಲೆಯ. ಯಾರಾದರೂ ದಾನ ಕೊಡೋಕ್ಕೆ ಮುಂದಾಗಿದ್ದಾರೆ ಅಂತಂದರೆ, ನೀನು ದಾನ ಕೊಡಬೇಡ, ದಾನವನ್ನು ಮಾಡಬೇಡ ನೀನು ಅಂತ ತಡೆ ಇಡ್ತಕ್ಕಂಥವನೇ ಇಲ್ಲಿ ಹೊಲೆಯ. ನಡೆದ ದಾರಿಗೆ ಮುಳ್ಳ ಹಚ್ಚಿದವನೇ ಹೊಲೆಯ. ನಡೆದಾಡ್ತಕ್ಕಂಥ ದಾರಿಗೆ ಬೇರೆಯವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದಾನೇ ಮುಳ್ಳನ್ನು ಎಸೆದವನು, ಮುಳ್ಳನ್ನು ನೆಟ್ಟವನೇ ಹೊಲೆಯ. ಇಲ್ಲಿ ಬ್ರಾಹ್ಮಣನ ಕುತ್ತಿಗೆಯ ಕೊಯ್ದವನೇ ಹೊಲೆಯ. ಸದ್ವಿಚಾರವನ್ನು ಮಾಡ್ತಕ್ಕಂಥ, ಒಳ್ಳೆಯ ಸ್ವಭಾವದಲ್ಲಿರ್ತಕ್ಕಂಥ ಬ್ರಾಹ್ಮಣರ ಕುತ್ತಿಗೆಯ ಕೊಯ್ದವನೇ ಹೊಲೆಯ. 10 ಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ. 10 ಥರದ ಮಾತಾಡ್ತಾರೆ, 10 ಥರದ ಆಶ್ವಾಸನೆಗಳನ್ನು ಕೊಡ್ತಾರೆ, ಬೂಟಾಟಿಕೆಯ ಮಾತುಗಳಿಂದ ಜನರನ್ನು ಒಲಿಸ್ತಾರೆ. ತಾನು ಮಹಾನ್ ಭಕ್ತ, ತಾನು ಮಹಾದಾಸೋಹಿ, ತಾನು ಒಬ್ಬ ದೈವ ಭಕ್ತ ಅನ್ನೋದನ್ನು ಜನರು ಒಪ್ಪುವ ಹಾಗೆ 10 ಮಾತುಗಳನ್ನು ಆಡಿ ನಿಜವಿಲ್ಲದವನೇ ಹೊಲೆಯ. ನಿಜವಿಲ್ಲದವನೇ ಹೊಲೆಯ. ಪಂಢರಾಪುರದ ಪಾಂಡುರಂಗನಿಗೆ ದೀಕ್ಷೆಯನ್ನು ತಗೊಳ್ತಾರೆ ಸುಮಾರು ಜನ. ಆ ದೀಕ್ಷೆಯನ್ನು ಏನು ತಗೊಳ್ತೀವಿ ನಾವು? ಆ ದೀಕ್ಷೆಯನ್ನು ತಗೊಳ್ತಕ್ಕಂಥ ತುಳಸಿ ಮಾಲೆಯನ್ನು ಧರಿಸ್ಕೊಂಡ್ಬಿಟ್ಟು ದೀಕ್ಷೆಯನ್ನು ತಗೊಳ್ತಕ್ಕಂಥ ಅನೇಕ ಜನ ವಾರ್ಕರಿಗಳು ಇವತ್ತು 10 ಆಡಿದರೆ ಒಂದೂ ನಿಜವಿಲ್ಲದಂತೆ ನಡ್ಕೊಳ್ತಾರೆ. ತಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರತಕ್ಕಂಥ ವಾರ್ಕರಿ ಜನಗಳಿದ್ದಾರೆ. ವರ್ಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಮಾಲೆಯನ್ನು ಧರಿಸಿ ಕೇವಲ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದರೆ ಸಾರ್ಥಕತೆ ಇಲ್ಲ. ತಾವು ಪಡ್ತಕ್ಕಂಥ ದರ್ಶನದಲ್ಲಿ ಸದ್ಗತಿಯನ್ನು ಹೊಂದಿರಬೇಕು, ಸದ್ವಿಚಾರಗಳನ್ನು ಅಳವಡಿಸ್ಕೊಂಡಿರಬೇಕು. 10 ಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ. ಚಿತ್ತದಲ್ಲಿ ಪರಸತಿಯ ಬಯಸಿದವನೇ ಹೊಲೆಯ. ಚಿತ್ತದಲ್ಲಿ ಪರಸತಿಯ ಬಯಸಿದವನೇ ಹೊಲೆಯ. ಒಳ್ಳೆಯ ಸಂಸಾರ, ಒಳ್ಳೆಯ ಹೆಂಡತಿ ಇದ್ದಲೂ ಕೂಡ ಪರಸತಿಯ ಆಸೆಯನ್ನು ತೋರ್ತಕ್ಕಂಥ, ಪರಸತಿಯನ್ನು ಬಯಸ್ತಕ್ಕಂಥ ದುಷ್ಟ ವ್ಯಕ್ತಿಗಳೇ ಹೊಲೆಯರು. ಅಂಥವರು ಯಾವ ಮಾಲೆ ಧರಿಸಿದ್ದರೇನೋ, ಯಾವ ದೀಕ್ಷೆ ಪಡೆದವರೇನೋ, ಯಾವ ವರ್ಷಕ್ಕೊಮ್ಮೆ ದೇವಾಲಯಗಳೋಗಿ ಪ್ರಾರ್ಥನೆಯನ್ನು ಮಾಡಿದ್ದೇನೋ ಅವರು ಹೊಲೆಯರಿಗಿಂತ ಹೊಲೆಯರು ಅನ್ನೋದು ಈ ಒಂದು ತತ್ವದ, ಈ ಒಂದು ವಚನದ ಮುಖ್ಯಾಂಶ. ಲಿಂಗ ಮುದ್ರೆಯ ಕಿತ್ತಿದವನೇ ಹೊಲೆಯ. ಲಿಂಗವ ಬಿಟ್ಟು ತಿರುಗುವವನೇ ಹೊಲೆಯ. ಕರಸ್ಥಳದಲ್ಲಿ ಅಥವಾ ಒಬ್ಬ ಲಿಂಗಾಯತ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವನು, ಒಬ್ಬ ಬಸವ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವನು ಲಿಂಗಧಾರಣೆಯನ್ನು ಮಾಡ್ಕೊಂಡಿರಬೇಕು. ಆ ಲಿಂಗಧಾರಣೆಯನ್ನು ಮಾಡ್ಕೊಳ್ಳದೇ ಇರ್ತಕ್ಕಂಥ ವ್ಯಕ್ತಿಯೇ ಹೊಲೆಯ. ಯಾರ್ಯಾರು ಹೊಲೆಯರು ಇಲ್ಲಿ? ಈ ಎಲ್ಲ ರೀತಿಯ ಹೊಲೆಯರು ನಗರದಲ್ಲಿದ್ದಾರೆ, ನಮ್ಮೆಲ್ಲ ಸುತ್ತಮುತ್ತಲಿದ್ದಾರೆ. ಹೊಲೆಯರು ಕೇವಲ ಹೊಲೆಗೇರಿಯಲ್ಲಿಲ್ಲ, ನಮ್ಮ ಸುತ್ತಮುತ್ತಲು ಎಲ್ಲ ಕಡೆಯೂ ಇದ್ದಾರೆ. ನಮ್ಮ ಮನೆಗಳಿದ್ದಾರೆ, ಎದುರುಗಡೆ ಇದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಧರ್ಮವ ಮಾಡಿದವನೇ ಹೊಲೆಯ. ದಾನ ಧರ್ಮವನ್ನು ಮಾಡದೇ ಇರ್ತಕ್ಕಂಥವನೇ ಹೊಲೆಯ. ಬಸವನ ಕೊಂದವನೇ ಹೊಲೆಯ. ಬಸವನ ಕೊಂದವನೇ ಹೊಲೆಯ. ಬಸವನ ಇರಿದವನೇ ಹೊಲೆಯ. ಲಿಂಗ ಪೂಜೆ ಮಾಡಿದವನೇ ಹೊಲೆಯ. ಇಂಥಪ್ಪ ಹೊಲೆಯರು ಊರು ತುಂಬ ಇರಲಾಗಿ. ಇಂಥ ರೀತಿಯ ಹೊಲೆಯರು ತಂದೆ ತಾಯಿಯನ್ನು ಗೌರವಿಸದೇ ಇರ್ತಕ್ಕಂಥವ್ರು, ತಂದೆ ತಾಯಿಯನ್ನು ವೃದ್ಧಾಪ್ಯದಲ್ಲಿ ನೋಡ್ಕೊಳ್ಳದೇ ಇರ್ತಕ್ಕಂಥವ್ರು, ಅವರೆಲ್ಲರೂ ಹೊಲೆಯರು. ಈ ಒಟ್ಟಾರೆ ಸಮಾಜದಲ್ಲಿ ಕೆಟ್ಟ ನಡವಳಿಕೆಯನ್ನು ಮಾಡ್ತಕ್ಕಂಥ, ಪರಸತಿಯನ್ನು ಬಯಸ್ತಕ್ಕಂಥ, ಪರಧನವನ್ನು ಆಸೆ ಪಡ್ತಕ್ಕಂಥ, ವೃತ್ತಿಯನ್ನು ಗೌರವಿಸದೆ ಕಳ್ಳತನವನ್ನು ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು, ಆ ಮನೋಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಯಾವ ರೀತಿಯ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೂ ಕೂಡ ಕೂಡಲ ಸಂಗಮ ದೇವ ಅವನಿಗೆ ಒಲಿಯೋದಿಲ್ಲ, ಅವನು ಹೊಲೆಯನೇ ಅಂತ ಹೇಳ್ತಾ, ನಗರದಲ್ಲಿ ಎಲ್ಲ ಭಾಗದಲ್ಲೂ ಇಂಥ ಹೊಲೆಯರಿದ್ದಾರೆ. ಇಂಥ ಹೊಲೆಯರು, ಇವರನ್ನು ಹೊಲೆಯರು ಅಂತ ಕರಿಬೇಕು. ಹೊಲೆಗೇರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಅವರನ್ನು ಹೊಲೆಯರು ಅಂತ ಕರೆಯೋದಲ್ಲ. ಇಲ್ಲಿ ಜಾತಿಯನ್ನು ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನೋದನ್ನು ಬಸವಣ್ಣ ಹೇಳಕ್ಕೆ ಮುಂದಾಗಿದ್ದಾರೆ. ಅಂದರೆ ಅವರು ಯಾರ್ಯಾರು ಕೆಟ್ಟ ನಡವಳಿಕೆಗಳನ್ನು ಹೊಂದಿಕೊಂಡಿರ್ತಾರೋ ಅವರೆಲ್ಲ ಕೆಳಜಾತಿಗೂ ಯೋಗ್ಯವಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು. ಲಿಂಗ ಪೂಜೆಯ ಮಾಡದವನೇ ಹೊಲೆಯ. ಇಂಥಪ್ಪ ಹೊಲೆಯರು ಊರ ತುಂಬ ಇರಲಾಗಿ. ಇಂಥ ಹೊಲೆಯರು
ಊರ ತುಂಬ ಎಲ್ಲ ಕಡೆ ಇರಲಾಗಿ ಹೊರಕೇರಿಯವರಿಗೆ ಹೊಲೆರೆನ್ನಬಹುದೇ? ಹೊಲೆಗೇರಿಯನ್ನು ಬಿಟ್ಟು ಹೊರಡೆ ಇರ್ತಕ್ಕಂಥವ್ರಿಗೆ ನಾವು ಹೊಲೆಗೇರಿ ಅಂತ ಕೇಳಕ್ಕೆ ಸಾಧ್ಯ ಆಗಿದೆಯಾ? ಹೊಲೆ ಹುಟ್ಟಿದ 3 ದಿನಕ್ಕೆ ಪಿಂಡಕ್ಕೆ ನೆಲೆಯಾಯಿತು. ಹಿಪ್ಪೆ ನುಂಡ ತೊಗಲು ಹರಿಗೋಲಾಯಿತು. ಗುರುಗಳಿಗೆ ಚೆಮ್ಮಾವಿಗೆ ಆಯಿತು. ಹೊಡಲಿಕ್ಕೆ ಮಿಣಿಯಾಯಿತು. ಹೊಡೆಯಲಿಕ್ಕೆ ಬಾರುಕೋಲಾಯಿತು. ಅರಸರಿಗೆ ಮೃದಂಗವಾಯಿತು. ತೋಲು ನಗಾರಿಯಾಯಿತು. ಈ ದೇಹ ನಶಿಸಿ ಹೋಗ್ತಕ್ಕಂಥ ದೇಹ, ಈ ದೇಹ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಾಗ ಯಾವ ರೀತಿ ಪಿಂಡವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಬಂಡಿಗೆ ಮಿಣಿಯಾಯಿತು. ಅರಸರಿಗೆ ಮೃದಂಗವಾಯಿತು. ತೋಲು ನಗಾರಿಯಾಯಿತು. ತುಪ್ಪ ತುಂಬಲಿಕ್ಕೆ ಸಿದ್ದಳಿಕೆ, ಎಣ್ಣೆ ತುಂಬಲಿಕ್ಕೆ ಬುದ್ದಳಿಕೆ ಆಯಿತು. ಸಿದ್ದಲಿಕೆನ ತುಪ್ಪ, ಬುದ್ದಲಿಕೆನ ಎಣ್ಣೆ. ಕಲ್ಲಿಶೆಟ್ಟಿ ಮಲ್ಲಿಶೆಟ್ಟಿಗಳ ಕೂಡಿ ನಾ ಶೀಲವಂತ ತಾ ಶೀಲವಂತ ಎಂದು ಶುದ್ಧೈಸಿಕೊಂಡು ತಿಂದು ಬಂದು, ಜಗಳ ಬಂದಾಗ ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಬಡಿದಾಡುವ ಕುನ್ನಿ ನಾಯಿಗಳ ಮೊರೆಯ ಮೇಲೆ, ಅವರ ಅಂಗುಳ ಮೇಲೆ ಘಟಘಟನೆ ಹೊಡೆಯಂದಾಗ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜಗುಣ. ಅಂಬಿಗರ ಚೌಡಯ್ಯ ನಿಜಗುಣ ಅಂತ ಅಂದರೆ ಇಲ್ಲಿ ಕೆಳಸ್ತರದಲ್ಲಿರ್ತಕ್ಕಂಥ ಜನರನ್ನು ಹೊಲೆಯ ಎಂದು ದೂಷಿಸೋದು ಮುಖ್ಯ ಅಲ್ಲ. ಬಹಳ ಹಿಂದೆ ಹೊಲೆಯರನ್ನು ಗ್ರಾಮದ ಮುಖ್ಯ ಸ್ಥಳದಿಂದ ಪ್ರವಾಹದಲ್ಲಿ ಕೂಡಿಕೊಳ್ಳೋಕ್ಕೆ ಅವಕಾಶನೇ ಇರಲಿಲ್ಲ. ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ 12ನೇ ಶತಮಾನದ ಕಾಲದಲ್ಲಿ ಬ್ರಾಹ್ಮಣರು ಬರ್ತಾ ಇದ್ದಾರೆ ಅಂತಂದರೆ ಶೂದ್ರರು ಆ ಕಡೆಯಿಂದ ಓಡಾಡಿದ್ರೆ ಅವರ ನೆರಳನ್ನೂ ಬಿದ್ದರೂ ಕೂಡ ತಪ್ಪಾಗತ್ತೆ ಅಂತ ಜಾತಿ ವ್ಯವಸ್ಥೆಯನ್ನು ಪ್ರಬಲವಾಗಿ ಪಾಲನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಬಸವಾದಿ ಶರಣರು ಈ ರೀತಿಯ ವಚನವನ್ನು ಹೇಳೋದ್ರ ಮೂಲಕ ಯಾರು ಹೊಲೆಯರಿಲ್ಲಿ, ಹೊಲೆಯರಂದರೆ ಯಾರು? ಯಾವ ಕರ್ಮಗಳನ್ನು ಮಾಡ್ತಕ್ಕಂಥ, ಯಾವ್ಯಾವ ಪಾಪಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಹೊಲೆಯರು. ಹಾಗಾಗಿ ದೇವರನ್ನು ಒಲಿಸೋದಕ್ಕೆ ನಮ್ಮ ಸದ್ವಿಚಾರಗಳು ಮುಖ್ಯ ಆಗುತ್ತೆ, ತಮ್ಮ ಸತ್ಕಾರ್ಯಗಳು ಮುಖ್ಯ ಆಗ್ತವೆ ವಿನಃ ಇಲ್ಲಿ ಜಾತಿ ಮುಖ್ಯ ಆಗೋದಿಲ್ಲ. ನಾವು ಮಾಡ್ತಕ್ಕಂಥ ಪೂಜೆ ಪುರಸ್ಕಾರಗಳು ಮುಗ್ದಲ್ಲ. ತಂದೆ ತಾಯಿಗಳನ್ನು ಹೊಡೆದು ಬಿಡೋದು ತೆಗಳಿ ಅವರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯದನ್ನು ಮಾಡ್ದಲೆ, ಅವರ ಋಣವನ್ನು ತೀರ್ತಕ್ಕಂಥ ಕೆಲಸವನ್ನು ಮಾಡ್ದಲೆ ಇರ್ತಕ್ಕಂಥ ಮಗ ಅಲ್ಲ ಅವನು. ಅದೇ ರೀತಿ ಪರಸ್ತ್ರೀಯನ್ನು ಬಯಸ್ತಕ್ಕಂಥ ಯಾವುದೇ ಪುರುಷ ಅವನ ಸದ್ಗತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅವನು ಹೊಲೆಯನಾಗ್ತಾನೆ ಅನ್ನೋದನ್ನು ಈ ವಚನಗಳಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ನಮ್ಮ ಅಂಬಿಗರ ಚೌಡಯ್ಯನವರು ಮುಂದಾಗ್ತಾರೆ. ಇಲ್ಲಿ ಶೂದ್ರರನ್ನು ಒಂದು ಮುಖ್ಯ ವಾಹಿನಿಗೆ ತರೋ ಪ್ರಯತ್ನ ಈ ವಚನಗಳ ಮೂಲಕ ಆಗಿದೆ ಅಂತ ಹೇಳ್ಬೋದು. ಬಹಳ ಸೂಕ್ಷ್ಮತೆಯಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ಕೇವಲ ಹುಟ್ಟಿನಿಂದ ಒಬ್ಬ ವ್ಯಕ್ತಿ ದೊಡ್ಡವನಾಗಲಾರಲ್ಲ. ಅಂಬಿಗೆ ಚೌಡಯ್ಯನವರು ಈ ವಚನದಲ್ಲಿ ಏನು ಹೇಳೋದಕ್ಕೆ ಮುಂದಾಗಿದ್ದಾರೆ ಅಂದರೆ, ಕೇವಲ ಒಬ್ಬ ವ್ಯಕ್ತಿ ಹುಟ್ಟಿನ ಆಧಾರದ ಮೇಲೆ ದೊಡ್ಡವನಾಗಲಾರ, ಆತ ತನ್ನ ಕಾಯಕದಿಂದ ಮತ್ತು ಅವನು ಮಾಡ್ತಕ್ಕಂಥ ಉತ್ತಮ ನಡವಳಿಕೆಯಿಂದ ಮಾತ್ರ ಸಮಾಜದಲ್ಲಿ ಉತ್ತಮನೆಂದು ಹೆಸರನ್ನು ಪಡ್ಕೊಳ್ತಾನೆ ವಿನಃ ಅವನ ಕೆಟ್ಟ ಕೆಲಸದಿಂದ ಯಾವೊಬ್ಬ ವ್ಯಕ್ತಿಯೂ ಕೂಡ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ, ಅವನನ್ನು ಒಳ್ಳೆತನವನ್ನು ಗುರುತಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ತಾಯಿ ಬಯಸದೆ ಸಮಾಜದ ಒಳಿತನ್ನು ಬಯಸುವವನು ಮತ್ತು ತನ್ನ ಕುಲದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಮೂಡಿಸಿಕೊಂಡವನು ಮತ್ತೊಬ್ಬನ ಕುಲವನ್ನು ನಿಂದಿಸ್ತಕ್ಕಂಥವನು ಎಂದಿಗೂ ಶೀಲವಂತನಾಗನಾರ, ಸದ್ವಿಚಾರವನ್ನು ಅಳವಡಿಸ್ಕೊಳ್ಳಾರ ಅನ್ನೋದನ್ನು ಈ ಅಂಬಿಗೆ ಚೌಡಯ್ಯನವರು ತಮ್ಮ ಈ ವಚನದಲ್ಲಿ ಪ್ರಬಲವಾಗಿ ಜಾತಿಯನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಹೊಲೆಯರು ಅನ್ನೋದನ್ನು ಸ್ಪಷ್ಟವಾಗಿ ಯಾವ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಹೊಲೆಯರಾಗ್ತಾರೆ ಅನ್ನೋದನ್ನು ಈ ತಮ್ಮ ವಚನದಲ್ಲಿ ಹೇಳೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ 12ನೇ ಶತಮಾನದಲ್ಲಿದ್ದಂಥ ಬಸವಾದಿ ಶರಣರು ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸುವುದರ ಮೂಲಕ ಏನು ಅಸ್ಪೃಶ್ಯರು ಅಥವಾ ಶೂದ್ರರು ಅನ್ನೋಂಥ ಕರಿತೀವಿ ಅವರನ್ನು ಸಮಾಜದ ಮೂಲ ಸ್ಥಾನಕ್ಕೆ ಎತ್ತರದ ಸ್ಥಾನಕ್ಕೆ ತರುವ ಪ್ರಯತ್ನವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಆ ಪ್ರಯತ್ನದಲ್ಲೂ ಕೂಡ ಯಶಸ್ವಿಯನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಜಾತಿ ಪದ್ಧತಿಯ ವಿರುದ್ಧ ಶರಣರ ವಚನಗಳು ಅನ್ನೋ ಈ ಕಾರ್ಯಕ್ರಮದಲ್ಲಿ ನಾವು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವ ದಿಸೆಯಲ್ಲಿ ಶರಣರು ಯಾವ ರೀತಿಯ ವಚನಗಳನ್ನು ರಚನೆ ಮಾಡಿದ್ದಾರೆ, ಆ ವಚನಗಳಲ್ಲಿ ಯಾರನ್ನು ಶೂದ್ರರು ಅನ್ನೋದನ್ನು ಗೊತ್ತು ಮಾಡಿದ್ದಾರೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಶರಣರ ಚರಿತಾಮೃತ ಕಾರ್ಯಕ್ರಮದಲ್ಲಿ ಮತ್ತು ಹಲವಾರು ವಚನಕಾರರ ವಚನಗಳನ್ನು ನಾವು ತೆಗೆದುಕೊಳ್ಳೋಣ, ಅದರ ವಿಮರ್ಶೆಯನ್ನು ಮಾಡ್ತಾ ಮುಂದಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ.
ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.